ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಅಕಾಡೆಮಿ. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ ಜುಲೈ 3ರ ಶಿಫ್ಟ್ 1ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಶಿಫ್ಟ್ 2ನ ಕ್ವಶನ್ಗಳಿಗೆ ಕೀ ಆನ್ಸರ್ನ ನೋಡೋಣ. ಯಾರ್ಯಾರು ಶಿಫ್ಟ್ 1ನ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಸ್ವಾಮಿ ವಿವೇಕಾನಂದರ ಗುರುಗಳ ಹೆಸರೇನು? ಇದಕ್ಕೆ ರೈಟ್ ಆನ್ಸರ್ ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದರವರು ಮೇ 1, 1897ರಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಇದರ ಪ್ರಧಾನ ಕಚೇರಿ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿದೆ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಅಂತ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: 2011ರ ಜನಗಣತಿಯ ಪ್ರಕಾರ ಪುದುಚೇರಿಯ ಲಿಂಗಾನುಪಾತ ಎಷ್ಟು? ನೋಡಿ, ಲಿಂಗಾನುಪಾತ ಅಂದರೆ 1000 ಪುರುಷರಿಗೆ ಎಷ್ಟು ಮಹಿಳೆಯರ ಸಂಖ್ಯೆ ಇದೆ ಅಂತ ತೋರಿಸುತ್ತೆ. ಇಲ್ಲಿ ಪುದುಚೇರಿಯ ಲಿಂಗಾನುಪಾತ 1037. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ 1037. ಅದೇ ಒಂದು ವೇಳೆ 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತವೆಷ್ಟು ಅಂತ ಕೇಳಿದಾಗ 943 ನಿಮ್ಮ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: ಇತ್ತೀಚೆಗೆ ಲೋಕೋಪಕಾರಿ ಮತ್ತು ಕಲಾ ಸಂಗ್ರಾಹಕ ಕಿರಣ್ ನಡಾರ್ ಅವರಿಗೆ ಯಾವ ದೇಶದ ಅತ್ಯುತ್ತಮ ನಾಗರಿಕ ಗೌರವವನ್ನು ನೀಡಿ ಗೌರವಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಫ್ರಾನ್ಸ್. ಆ ಪ್ರಶಸ್ತಿ ಯಾವುದು ಅಂದರೆ ನೈಟ್ ಆಫ್ ದಿ ಲೀಜನ್ ಆಫ್ ಆನರ್. ನೆಕ್ಸ್ಟ್ ಪ್ರಶ್ನೆ: ಗುರು ವೆಂಪತಿ ಚಿನ್ನ ಸತ್ಯಂ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಕುಚಿಪುಡಿ. ನೋಡಿ, ಇತರೆ ಕುಚಿಪುಡಿಯ ನೃತ್ಯಗಾರರು ಯಾಮಿನಿ ಕೃಷ್ಣಮೂರ್ತಿ, ಯಾಮಿನಿ ರೆಡ್ಡಿ, ಕೌಶಲ್ಯ ರೆಡ್ಡಿ, ಲಕ್ಷ್ಮೀನಾರಾಯಣ ಶಾಸ್ತ್ರಿ, ಸ್ವಪ್ನ ಸುಂದರಿ, ರಾಜ ಮತ್ತು ರಾಧಾ ರೆಡ್ಡಿ. ಇವರೆಲ್ಲರೂ ಕುಚಿಪುಡಿ ನೃತ್ಯಕ್ಕೆ ಸಂಬಂಧಿಸಿದ ನೃತ್ಯಗಾರರು. ನೆಕ್ಸ್ಟ್ ಪ್ರಶ್ನೆ: ಹಾರ್ಡಿ-ಸುಲ್ಜ್ ನಿಯಮ ಏನನ್ನು ಹೇಳುತ್ತದೆ? ಫ್ಲಕ್ಯುಲೇಟಿಂಗ್ ಅಯಾನಿನ ವೆಲೆಸ್ಲಿಯನ್ನು ಸೇರಿಸಿದರೆ ಮಳೆಯನ್ನು ಉಂಟು ಮಾಡುವ ಶಕ್ತಿ ಹೆಚ್ಚಾಗುತ್ತದೆ. ಇದನ್ನು ಹಾರ್ಡಿ-ಸುಲ್ಜ್ ನಿಯಮ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ: ಧ್ರುಪದ್ ಮತ್ತು ಖಯಾಲ್ ಯಾವ ಘರಾನದ ಪ್ರಕಾರವಾಗಿದೆ? ಅಂದರೆ ಯಾವ ಮನೆತನದ ಪ್ರಕಾರವಾಗಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಿಷ್ಣುಪುರ ಘರಾನ. ನೋಡಿ, ಧ್ರುಪದ್ ಮತ್ತು ಖಯಾಲ್ ಹಿಂದೂಸ್ತಾನಿ ಸಂಗೀತದ ಒಂದು ಪ್ರಕಾರವಾಗಿವೆ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಈ ಯಾವ ಪಾಲ ರಾಜರು ಕನೌಜನ್ನು ವಶಪಡಿಸಿಕೊಂಡರು, ಆದರೆ ಕನೌಜ್ನ ಮೇಲಿನ ಅವರ ನಿಯಂತ್ರಣವು ತಾತ್ಕಾಲಿಕವಾಗಿತ್ತು? ಇದಕ್ಕೆ ರೈಟ್ ಆನ್ಸರ್ ಧರ್ಮಪಾಲ. ನೋಡಿ, 8ರಿಂದ 10ನೇ ಶತಮಾನದವರೆಗೂ ಉತ್ತರ ಭಾರತದಲ್ಲಿ 3 ರಾಜವಂಶಗಳು ಕನೌಜ್ನ ಮೇಲೆ ನಿಯಂತ್ರಣಕ್ಕಾಗಿ ಹೋರಾಟ ಮಾಡ್ತವೆ. ಈ ಹೋರಾಟವನ್ನು ತ್ರಿಪಕ್ಷಿ ಹೋರಾಟ ಅಂತ ಕರೀತಾರೆ. ಆ 3 ಜನ ರಾಜರು ಯಾರಂದರೆ ಧರ್ಮಪಾಲ, ಪಾಲರಾಜ ಮತ್ತು ಪ್ರತಿಹಾರ ರಾಜ. ಈ 3 ಜನ ರಾಜರಲ್ಲಿ ಧರ್ಮಪಾಲ ಈ ಕನೌಜ್ನ ಮೇಲೆ ನಿಯಂತ್ರಣ ಸಾಧಿಸ್ತಾನೆ, ಆದರೆ ಇವನ ನಿಯಂತ್ರಣ ತಾತ್ಕಾಲಿಕವಾಗಿತ್ತು. ನೆಕ್ಸ್ಟ್ ಪ್ರಶ್ನೆ: ಹಾಕಿಯಲ್ಲಿ ಗೋಲ್ ಪೋಸ್ಟ್ನಿಂದ ಪೆನಾಲ್ಟಿ ಶಾಟ್ನ ಅಂತರ ಎಷ್ಟು? ನೋಡಿ, ಹಾಕಿಯಲ್ಲಿ ಗೋಲ್ ಪೋಸ್ಟ್ನಿಂದ ಪೆನಾಲ್ಟಿ ಶಾಟ್ನ ಅಂತರ 6.40 ಮೀಟರ್ ಅಥವಾ 7 ಯಾರ್ಡ್ಸ್. ಅದನ್ನು ನಾವು ಕನ್ನಡದಲ್ಲಿ 7 ಗಜ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ 7 ಯಾರ್ಡ್ಸ್. ಹಾಗೆ ಫುಟ್ಬಾಲ್ನಲ್ಲಿ ಗೋಲ್ ಪೋಸ್ಟ್ನಿಂದ ಪೆನಾಲ್ಟಿ ಶಾಟ್ 12 ಯಾರ್ಡ್ಸ್ ದೂರವಿದೆ ಅಥವಾ 11 ಮೀಟರ್ ದೂರ ಇದೆ. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: ಯಾವ ನದಿಯನ್ನು ಬಿಹಾರದ ದುಃಖ ಅಥವಾ ಕಣ್ಣೀರು ಅಂತ ಕರೆಯಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಕೋಸಿ ನದಿ. ಅದೇ ರೀತಿ ಬಂಗಾಳದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತ ದಾಮೋದರ ನದಿಯನ್ನು ಕರೀತಾರೆ. ಹಾಗೆ ಒರಿಸ್ಸಾದ ದುಃಖ ನದಿ ಎಂದು ಮಹಾನದಿಯನ್ನು ಕರೀತಾರೆ. ಹಾಗೆ ಅಸ್ಸಾಮಿನ ದುಃಖ ನದಿ ಎಂದ ಬ್ರಹ್ಮಪುತ್ರ ನದಿಯನ್ನು ಕರೀತಾರೆ. ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: ಭಾರತೀಯ ಸಂವಿಧಾನದ 79ನೇ ವಿಧಿಯು ಈ ಕೆಳಗಿನ ಯಾವುದರ ಕುರಿತಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಸಂಸತ್ತು. ನೋಡಿ, 79ನೇ ವಿಧಿಯು ಅಧ್ಯಕ್ಷರು ಮತ್ತು 2 ಸದನಗಳನ್ನು ಒಳಗೊಂಡಿರುವ ಒಕ್ಕೂಟಕ್ಕೆ ಸಂಸತ್ತು ಇರಬೇಕೆಂದು ಹೇಳುತ್ತೆ. ಆ 2 ಸದನಗಳು ಯಾವುದು ಅಂತ ನೋಡೋದಾದರೆ, ಮೊದಲನೇದು ಕೌನ್ಸಿಲ್ ಆಫ್ ಸ್ಟೇಟ್. ಇದನ್ನು ನಾವು ರಾಜ್ಯಸಭೆ ಅಥವಾ ಮೇಲ್ಮನೆ ಅಂತ ಕರಿತೇವೆ. ಇನ್ನೊಂದು ಸದನ ಹೌಸ್ ಆಫ್ ದಿ ಪೀಪಲ್. ಇದನ್ನು ಲೋಕಸಭೆ ಅಥವಾ ಕೆಳಮನೆ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ: ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು? ಇದಕ್ಕೆ ರೈಟ್ ಆನ್ಸರ್ ವಿ ಅನಂತ ನಾಗೇಶ್ವರನ್. ಭಾರತ ಸರ್ಕಾರವು ಡಾಕ್ಟರ್ ವೆಂಕಟರಾಮನ್ ಅನಂತ ನಾಗೇಶ್ವರನ್ ಅವರನ್ನು
ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಜನವರಿ 2022ರಲ್ಲಿ ನೇಮಕವನ್ನು ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸಂಗ್ರಹ ಚೂಡಾಮಣಿ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ಗೋವಿಂದಾಚಾರ್ಯ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಅಲ್ಟಿಮೇಟ್ ಖೋ-ಖೋ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ರೈಟ್ ಆನ್ಸರ್ 2022. ಖೋ-ಖೋ 2022ರಲ್ಲಿ ಪ್ರಾರಂಭವಾಗುವ ಭಾರತೀಯ ಫ್ರಾಂಚೈಸ್ ಆಧಾರಿತ ಖೋ-ಖೋ ಲೀಗ್ ಆಗಿದೆ. ಖೋ-ಖೋ ಫೆಡರೇಷನ್ ಆಫ್ ಇಂಡಿಯಾದ ಸಹಯೋಗದಿಂದ ಡಾಬರ್ ಇದನ್ನು ಆಯೋಜಿಸುತ್ತದೆ. ಈ ಖೋ-ಖೋ 2022ರ ಚಾಂಪಿಯನ್ ಒಡಿಸ್ಸಾ ಜಗನ್ನಾಟ್ಸ್ ಮತ್ತು ರನ್ನರ್ ಆಫ್ ತಂಡ ತೆಲುಗು ಯೋಧಾಸ್. ಹಾಗೆ 2023-24ರ ಚಾಂಪಿಯನ್ ಗುಜರಾತ್ ಜೈಂಟ್ಸ್. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಯಾವ ಗ್ರಹವನ್ನು ರೆಡ್ ಪ್ಲಾನೆಟ್ ಎಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಮಂಗಳ ಗ್ರಹ. ಈ ಮಂಗಳ ಗ್ರಹ ಕೆಂಪಾಗಿ ಕಾಣಲು ಕಾರಣ ಏನಂದರೆ, ಮಂಗಳ ಗ್ರಹದ ಮಣ್ಣಿನಲ್ಲಿರುವ ಕಬ್ಬಿಣದ ಖನಿಜಗಳು ಆಕ್ಸಿಡೀಕರಣಗೊಳ್ಳುತ್ತವೆ ಅಥವಾ ತುಕ್ಕು ಹಿಡಿಯುತ್ತವೆ. ಇದರಿಂದಾಗಿ ಮಣ್ಣು ಮತ್ತು ವಾತಾವರಣವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸೊ ಹಾಗಾಗಿ ಮಂಗಳ ಗ್ರಹವು ಕೆಂಪಾಗಿ ಕಾಣುತ್ತದೆ. ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿ ಎಷ್ಟರ ಜನಗಣತಿಯಾಗಿದೆ? ಇದಕ್ಕೆ ರೈಟ್ ಆನ್ಸರ್ 15. ನೋಡಿ, 2011ರ ಜನಗಣತಿಯು 1872ರಿಂದ ದೇಶದ 15ನೇ ಜನಗಣತಿಯಾಗಿದೆ. ಅದೇ ಒಂದು ವೇಳೆ 2011ರ ಜನಗಣತಿಯು ಸ್ವತಂತ್ರದ ನಂತರ ಎಷ್ಟನೇ ಜನಗಣತಿಯಾಗಿದೆ ಅಂತ ಕೇಳಿದಾಗ 7ನೇ ಜನಗಣತಿ ನಿಮ್ಮ ಆನ್ಸರ್ ಆಗಿರಬೇಕು, ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ, ಫ್ಯಾಂಟರ್ ಎಂಬ ಹೆಸರಿನ ಸಾಫ್ಟ್ವೇರ್ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ NV ರಮಣ್. ನೆಕ್ಸ್ಟ್ ಪ್ರಶ್ನೆ, ಟೋಕಿಯೋ ಪ್ಯಾರಾ ಒಲಿಂಪಿಕ್ 2020ರಲ್ಲಿ ಭಾರತದ ಎಷ್ಟು ಆಟಗಾರರು ಭಾಗವಹಿಸಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ 54. ನೋಡಿ, ಇಲ್ಲಿ ಪ್ಯಾರಾ ಒಲಿಂಪಿಕ್ ಬೇರೆ, ಒಲಿಂಪಿಕ್ ಬೇರೆ. 2020ರ ಟೋಕಿಯೋ ಒಲಿಂಪಿಕ್ಗೆ ಭಾರತದಿಂದ 125 ಕ್ರೀಡಾಪಟುಗಳು ಭಾಗವಹಿಸಿದರು. ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಜುಲೈ 3ರ ಶಿಫ್ಟ್ 2ನ ಕ್ವಶನ್ಗಳು. ಉಳಿದ ಕ್ವಶನ್ಗಳು ನನಗೆ ಸಿಕ್ಕಿಲ್ಲ. ಸಿಕ್ಕಿರುವಂಥ ಕ್ವಶನ್ಗಳಿಗೆ ಆನ್ಸರ್ನ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.